ಆತ್ಮೀಯ ಕನ್ನಡಾಭಿಮಾನಿಗಳಿಗೆ ಈ ದಿನದ ನಮಸ್ಕಾರಗಳು. ಈ ದಿನ ಕೆಲ ರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆ ಎನ್ನುವಂಥದ್ದು ಉಂಟಾಗ್ತದೆ. ಅದು ನಿಮ್ಮ ರಾಶಿಯಲ್ಲಿ ಆಗ್ತದ, ನಿಮ್ಮ ಕುಟುಂಬದ ಯಾವುದಾದರೂ ವ್ಯಕ್ತಿಗಳ ರಾಶಿಯಲ್ಲಿ ಉಂಟಾಗ್ತದ ಅನ್ನುವಂಥದ್ದನ್ನು ನೋಡೋಣ. ಮೇಷರಾಶಿಯವರೇ, ಈ ದಿನ ನಿಮ್ಮ ಧೈರ್ಯ ಅನ್ನುವಂಥದ್ದು ಹೆಚ್ಚಾಗ್ತದೆ. ನೀವು ಮಾಡುವಂಥ ಕೆಲಸದಲ್ಲಿ ಮುಂದುವರಿಯಲು ಇದು ಸರಿಯಾದ ಸಮಯ. ಸಣ್ಣ ಲಾಭ ಉಂಟಾಗ್ತದೆ. ಮಾತಿನಲ್ಲಿ ಜಾಗ್ರತೆ ಇರಲಿ. ಇನ್ನು ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ದಿನ ಹಣದ ಹರಿವು ಅನ್ನುವಂಥದ್ದು ಉಂಟಾಗ್ತದೆ. ಸ್ನೇಹಿತರ ಬೆಂಬಲ ದೊರೀತದೆ. ಕುಟುಂಬದ ಸದಸ್ಯರ ಸಹಕಾರ ಅನ್ನುವಂಥದ್ದು ದೊರೀತದೆ. ಆದರೆ ಆರೋಗ್ಯದಲ್ಲಿ ಆಹಾರದ ನಿಯಂತ್ರಣ ಅತಿ ಮುಖ್ಯವಾಗಿರ್ತದೆ. ಸಿಕ್ಕಿದ್ದನ್ನೆಲ್ಲ ತಿನ್ನಬಾರದು. ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮ ದೇಹಕ್ಕೆ ಹೊಂದುವಂಥ ಆಹಾರವನ್ನು ಮಾತ್ರ ಈ ದಿನ ನೀವು ಸೇವನೆ ಮಾಡಬೇಕಾಗ್ತದೆ. ಇನ್ನು ಮಿಥುನ ರಾಶಿಯವರೇ, ನಿಮಗೆ ಈ ದಿನ ಹೊಸ ಆರಂಭಕ್ಕೆ ಅತ್ಯುತ್ತಮವಾದಂಥ ದಿನ. ನೀವು ಯಾವುದೇ ಕಾರ್ಯವನ್ನು ಪ್ರಾರಂಭಿಸಬಹುದು. ಹೊಸ ಹೊಸ ಕಾರ್ಯಗಳನ್ನು ಪ್ರಾರಂಭಿಸಬಹುದು. ಈ ದಿನ ನಿಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗ್ತದೆ. ನಿಮ್ಮ ಮಾತುಗಳು ಇತರರನ್ನು ಆಕರ್ಷಿಸುತ್ತವೆ. ನಿಮಗೆ ಸ್ವಯಂ ಪ್ರೇರಿತವಾಗಿ ಹುಮ್ಮಸ್ಸು ಅನ್ನುವಂಥದ್ದು ಬಂದಿರ್ತದೆ, ತಿಳ್ಕೊಂಡಿರಿ. ಇನ್ನು ಕಟಕ ರಾಶಿಯವರೇ, ನಿಮಗೆ ಈ ದಿನ ಖರ್ಚು ಹೆಚ್ಚಾಗಬಹುದು. ಕೆಲಸದಲ್ಲಿ ಸ್ವಲ್ಪ ವಿಳಂಬವಾಗ್ತದೆ. ಮನಸ್ಸು ತಳಮಳಗೊಳ್ಳುತ್ತದೆ. ಬೇಸರ ಮಾಡಿಕೊಳ್ಳಬೇಡಿ. ಶಾಂತಿಯಿಂದ ಇರಿ, ತಾಳ್ಮೆಯಿಂದ ಇರಿ. ಎಲ್ಲ ಗ್ರಹಗಳ ಪ್ರಭಾವ. ಯಾರ ಮೇಲೋ ಕೋಪ ಮಾಡಿಕೊಳ್ಳಬಾರದು. ತಾಳ್ಮೆಯಿಂದಿರಿ, ಶಾಂತಿಯಿಂದ ಇರಿ. ಸಿಂಹರಾಶಿಯವರೇ, ಈ ದಿನ ನಿಮಗೆ ಲಾಭವನ್ನು ಕೊಡುವಂತಹ ದಿನ. ಸ್ನೇಹಿತರ ಸಹಾಯ ಅನ್ನುವಂಥದ್ದು ದೊರೆಯುವಂಥ ದಿನ. ಹಣಕಾಸಿನಲ್ಲಿ ಉತ್ತಮ ಸುದ್ದಿ ಎನ್ನುವಂಥದ್ದು ತಿಳಿತದೆ ನಿಮಗೆ. ಕನ್ಯಾ ರಾಶಿಯವರೇ, ಈ ದಿನ ನಿಮಗೆ ಉದ್ಯೋಗದಲ್ಲಿ ಪ್ರಶಂಸೆ ಎನ್ನುವಂಥದ್ದು ದೊರೀತದೆ. ಹಿರಿಯರ ಬೆಂಬಲ ಅನ್ನುವಂಥದ್ದು ದೊರೀತದೆ. ನಿಮ್ಮ ಉದ್ಯೋಗದಲ್ಲಿರುವಂಥ ಒತ್ತಡ ಕಡಿಮೆ ಆಗ್ತದೆ ಎನ್ನುವಂಥದ್ದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ತುಲಾರಾಶಿಯವರೇ, ನಿಮಗೆ ಅದೃಷ್ಟ ಅನ್ನುವಂಥದ್ದು ಸಹಕಾರ ನೀಡುತ್ತದೆ. ಧಾರ್ಮಿಕ ಕೆಲಸಗಳಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗ್ತದೆ. ಮನಸ್ಸಿಗೆ ಶಾಂತಿ ಎನ್ನುವಂಥದ್ದು ದೊರೀತದೆ. ವೃಶ್ಚಿಕ ರಾಶಿಯವರೇ, ನಿಮಗೆ ಇರುವಂಥ ಅಡೆತಡೆಗಳು ಹೆಚ್ಚಾಗ್ತವೆ. ಹಣದಲ್ಲಿಯೇ ಜಾಗ್ರತೆ ಎನ್ನುವಂಥದ್ದು ಇರಬೇಕು. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಧನಸ್ಸು ರಾಶಿಯವರೇ, ನಿಮಗೆ ಈ ದಿನ ದಾಂಪತ್ಯ ಜೀವನ ಅನ್ನುವಂಥದ್ದು ಸಂತೋಷಕರವಾಗಿರ್ತದೆ. ನೀವು ಮಾಡುವಂಥ ವ್ಯವಹಾರಗಳಲ್ಲಿ ಲಾಭ ಅನ್ನುವಂಥದ್ದು ಬರ್ತದೆ. ಆದರೆ ನೀವು ಸಮತೋಲನವನ್ನು ಮೀರಬಾರದು. ಮಕರ ರಾಶಿಯವರೇ, ಈ ದಿನ ನಿಮಗೆ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುವ ಅವಕಾಶಗಳು ಬರಬಹುದು. ಸಾಲದ ಸಮಸ್ಯೆ ಕಡಿಮೆ ಆಗುವಂಥ ಅವಕಾಶಗಳು ಬರಬಹುದು. ಆರೋಗ್ಯದಲ್ಲಿ ಸುಧಾರಣೆ ಉಂಟಾಗುವ ಸಾಧ್ಯತೆಗಳಿರ್ತದೆ. ಕುಂಭರಾಶಿಯವರೇ, ಈ ದಿನ ನಿಮಗೆ ಹೊಸ ಹೊಸ ಐಡಿಯಾಗಳು ಬರ್ತದೆ.
ಪ್ರೀತಿಯಲ್ಲಿ ಯಶಸ್ಸಾಗ್ತದೆ, ಜನರ ವಿಶ್ವಾಸವನ್ನು ಗೆಲ್ಲಬಹುದು, ಮನಸ್ಸು ಸಂತೋಷದಿಂದ ಕೂಡುತ್ತದೆ. ಇನ್ನು ಅಂತಿಮವಾಗಿ ಮೀನರಾಶಿಯವರೇ, ನಿಮ್ಮ ಕುಟುಂಬದಲ್ಲಿ ಸಂತೋಷ ಅನ್ನುವಂಥದ್ದು ಹೆಚ್ಚಾಗ್ತದೆ. ಮನೆಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ನಿಮಗೆ ಲಾಭ ಅನ್ನುವಂಥದ್ದು ಉಂಟಾಗ್ತದೆ, ಯಶಸ್ಸು ಅನ್ನುವಂಥದ್ದು ಲಭಿಸ್ತದೆ, ಮನಸ್ಸು ಶಾಂತಿಯಿಂದ ಕೂಡಿರ್ತದೆ. ಈ ರೀತಿಯಾಗಿ ಎಲ್ಲ ರಾಶಿಯವರ ಈ ದಿನದ ಭವಿಷ್ಯವನ್ನು ನಾವು ತಿಳ್ಕೊಂಡಿದ್ದೇವೆ. ಇದರಲ್ಲಿ ನಿಮ್ಮ ರಾಶಿ ಯಾವುದು ಅಂತ ನೀವು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೆ ಧನ್ಯವಾದಗಳು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾ ಭವತು. ಶಾಂತಿ ಶಾಂತಿ ಶಾಂತಿ.